ಹಾಕಿದ್ ನನ್ ಮಗನೇ. ಆಟ ಬಾಡಿಗೆ 2,500 ಚಿತ್ರದುರ್ಗದಿಂದ ಬಂದಿನಿ. ಮಳೆ ಹಿಡ್ಕೊಂಡತೆ. 500 ರೂಪಾಯಿ ಒಬ್ರಿಗೆ ಕೂಲಿ. ಕೂಲಿ 2,000 ರೂಪಾಯಿ ಕೂಲಿ ಕೊಟ್ಟು ಇದನ್ನ ಕೋಯಿಸ್ಕೊಂತ ಬಂದು ಇಲ್ಲಿ ವ್ಯಾಪಾರ ಮಾಡಕ್ ನಿಂತ್ಕೊಂಡಿನಿ. ಆದ್ರೂನು ಏನು ಬಂಡವಾಳ ಸಿಕ್ಕಲ್ಲ. ಇನ್ನ ಬಂದ್ ಇಳಿಸೋಕು ಮಳೆ ಹಿಡ್ಕೊಂಡ್ರಕು ನನ್ ಮಗನೇ ಏನು ನನ್ಗೆ ವರ್ಕೌಟ್ ಇಲ್ಲಪ್ಪ. ಏನು ನಮಗ್ ಸಿಕ್ತೇ ಇಲ್ಲ. ಒಂದು ತಾಸು ಮಳೆ ಹೊಡಿತು. ಒಂದ್ ತಾಸು ಮಳೆ ಹೊಡೆದತ್ತೆ ನಿಜ ಪ್ರಾಮಿಸು. ಒಂದ್ ತಾಸು ಮಳೆ ಬಂದತ್ತೆ. ನಾವು ಅಲ್ಲಿ ಆಟೋದಿಂದ ಇಳಿಸೋದಕ್ಕೂ ಮಳೆ ಹಿಡ್ಕೊಂಡ್ರಕು ಸರಿ ಆಗೈತೆ. ₹1 ವ್ಯಾಪಾರ ಮಾಡಿಲ್ಲ. 50 ರೂಪಾಯಿ ಮಾಡಿದ್ ನೋಡು. 50 ರೂಪಾಯಿ ಐತಿ ಈಗ. 50 ರೂಪಾಯಿ ಬಿಟ್ರೆ ₹1 ಇಲ್ಲ ಈಗ ನೋಡ್. 50 ರೂಪಾಯಿ ಮಾಡಿದ್ ನೋಡ್ ನನ್ ಮಗನ. 50 ರೂಪಾಯಿ ಮೇಲೆ ₹1 ಇಲ್ಲ. ಬೆಳಗ್ಗೆ ಏನ್ ಮಾಡಕ ದೇವ್ರು ಪರಮಾತ್ಮ ಬಿಟ್ಟದ್ದು. ಹೆಸರು ರೇಣುಕಮ್ಮ. ನಮಸ್ತೆ ಸರ್. 4,000 ರೂಪಾಯಿ ಎಲೆ ತಂದ್ವಿ. ಇನ್ನ 150 ರೂಪಾಯಿ ಮಾಡ್ಲಿಲ್ಲ. ಮಳೆ 1.5 ತಾಸು ಹೊಡಿತು. ಬಡವ್ರು ಬದುಕನ್ನೋದೇ ಹೆಚ್ಚಿನ ಮಾತು. ಈ ಮಳೆ ಬರೋದಿಲ್ಲ ಅನ್ಕೊಂಡೆ ಜನ ವ್ಯಾಪಾರ ಮಾಡಕ್ಕೆ ಈ ದಿಢೀರ್ನೆ ಮಳೆ ಬಂದು ಇಷ್ಟೆಲ್ಲ ಸಮಸ್ಯೆ. ಅದ್ರ ಬಗ್ಗೆ ಏನ್ ಮಾಡಕ್ಕಲ್ಲ ಸರ್, ಭಗವಂತನ ಇಚ್ಛೆ. ಮನುಷ್ಯ ಮಾಡೋದ್ ಏನಿಲ್ಲ, ಭಗವಂತನ ಇಚ್ಛೆ. ಭಗವಂತ ಏನ್ ಕೊಡ್ತಾನ ಅದೇ ನಮ್ದು. ಎಷ್ಟು ವ್ಯಾಪಾರ ಮಾಡಿದ? 150 ರೂಪಾಯಿ ಮಾಡೀನಿ ಸರ್. ಈ 4,000 ರೂಪಾಯಿ ಎಲೆ ತಂದು. ಹಬ್ಬ ಬೇರೆ ನಾಳೆ ನಾಡ್ದ ಇದೆ. ಆಯ್ತು ಸರ್. ಈ ಮಳೆ ಏನಾದ್ರೂ ಹಿಂಗೆ ಹೊರದ್ರೆ ಹೆಂಗ? ಏನಿಲ್ಲ ಸರ್, ಅದೇ ಅನ್ನ ಊಟ ಮಾಡಕ್ಕಿಂತ ಗಂಜಿ ಊಟ ಮಾಡ್ಬೇಕಷ್ಟೇ. ಓಕೆ, ನಿಮ್ಮ ಹೆಸರು?